ಹೈ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯ ಕೊನೆಯ ಎಪಿಸೋಡನ್ನು ನಾವಿವತ್ತು ನೋಡ್ಬೋದು. ಆ್ಯಂಡ್ ಆಲ್ರೆಡಿ ವಿನ್ನರ್ ಯಾರು ಅನ್ನೋದು ಎಲ್ರಿಗೂ ಗೊತ್ತಾಗಿರುತ್ತೆ. ಯಾಕೆ ಅಂತಂದರೆ ಇವತ್ತು ಬೆಳಗ್ಗೆ 4ರಿಂದ 5 ಗಂಟೆ ಅಷ್ಟರಲ್ಲಿ ಶೂಟಿಂಗ್ ಮುಗ್ದೋಗಿರುತ್ತೆ. ಆ ಒಂದು ಶೂಟಿಂಗ್ ಕಂಪ್ಲೀಟ್ ಆಗಿರುವಂತಹ ಎಪಿಸೋಡ್ನ ನಮಗೆ ಇವತ್ತು ಸಂಜೆ ಈವ್ನಿಂಗ್ ಟೆಲಿಕಾಸ್ಟ್ ಮಾಡ್ತಾರೆ. ಸೊ ಈ ಒಂದು ಕಾರಣಕ್ಕೆ ಈಗ ಆಲ್ರೆಡಿ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದು ಅನೌನ್ಸ್ ಆಗೋಗಿರುತ್ತೆ. ಆ್ಯಂಡ್ ನಿನ್ನೆ ನಡೆದಂಥ ಎಪಿಸೋಡಲ್ಲಿ ಲೀಸ್ಟ್ ಓಟ್ಗಳನ್ನು ಪಡ್ಕೊಂಡು ಭವ್ಯ ಗೌಡ ಅವರು ಮನೆಯಿಂದ ಆಚೆ ಬಂದಿದ್ದರು. ಆ್ಯಂಡ್ ಈ ಬಾರಿ ವೋಟಿಂಗ್ಸ್ಗಳನ್ನು ಸಹ ಅನೌನ್ಸ್ ಮಾಡಿದ್ದಾರೆ. ಲೀಸ್ಟ್ ವೋಟ್ ಬಂದ್ಬಿಟ್ಟು 64,48,853 ವೋಟ್ಸ್ ಬಂದಿತ್ತು. ಆ ಒಂದು ಕಾರಣಕ್ಕೆ ಭವ್ಯ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾಯಿತು. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಆದಂತಹ ಪೋಲ್ಗಳ ಪ್ರಕಾರ ರಜತ್ ಅವ್ರಿಗೆ ಅತಿ ಕಡಿಮೆ ವೋಟ್ಸ್ಗಳು ಬಂದಿತ್ತು. ಬಟ್ ಆ ಒಂದು ಪೋಲ್ಸ್ ರಿಸಲ್ಟ್ನ ಬೀಟ್ ಮಾಡುವಂತೆ ಭವ್ಯ ಗೌಡ ಅವರು ಕಡಿಮೆ ವೋಟ್ಸ್ಗಳನ್ನು ಪಡೆದುಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಆ್ಯಂಡ್ ಇವತ್ತು ರಜತ್ ಅವರು ಹೊರಗಡೆ ಬರುವಂತಹ ಎಲ್ಲ ಚಾನ್ಸಸ್ ಇದೆ. ಸೊ ಇನ್ನು ನೆಕ್ಸ್ಟ್ ಟಾಪ್ 4ಗೆ ಹೋಗುವಂತಹ ಕಂಟೆಸ್ಟೆಂಟ್ಗಳು ಬಂದ್ಬಿಟ್ಟು ತ್ರಿವಿಕ್ರಮ್, ಮಂಜಣ್ಣ, ಮೋಕ್ಷಿತಾ ಹಾಗೆ ಹನುಮಂತು ಅವರು. ಹೈಯೆಸ್ಟ್ ವೋಟ್ಸ್ಗಳು ಬಂದ್ಬಿಟ್ಟು 5,23,89,318 ವೋಟ್ಸ್ಗಳು ಬಂದಿದೆ. ಆ್ಯಂಡ್ ಈ ಒಂದು ಹೈಯೆಸ್ಟ್ ವೋಟ್ಸ್ಗಳನ್ನು ಪಡೆದುಕೊಂಡಿರೋರು ಹನುಮಂತು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪೋಲ್ಸ್ಗಳು ಕ್ರಿಯೇಟ್ ಆಗಿತ್ತು. ಆ್ಯಂಡ್ ಎಲ್ಲರೂ ಕ್ರಿಯೇಟ್ ಮಾಡಿದಂತಹ ಪೋಲ್ಸ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಹನುಮಂತು ಅವರ ಹೆಸರೇ ವಿನ್ನಿಂಗ್ ಲಿಸ್ಟಲ್ಲಿ ಇತ್ತು. ಸೊ ತ್ರಿವಿಕ್ರಮ್ ಆ್ಯಂಡ್ ಮೋಕ್ಷಿತಾ ಅವರು ಅಲ್ಲೇ ಅಕ್ಕಪಕ್ಕದಲ್ಲಿ ಇದ್ದರು, ಬಟ್ ಯಾರೂ ಕೂಡ ವಿನ್ನಿಂಗ್ ಲಿಸ್ಟಲ್ಲಿ ಇರಲಿಲ್ಲ. ಆ್ಯಂಡ್ ನಾನು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಪೋಲ್ನ ಕ್ರಿಯೇಟ್ ಮಾಡಿದೆ. ಆ್ಯಂಡ್ ಆ ಒಂದು ಪೋಲಲ್ಲೂ ಸಹ ಹನುಮಂತು ಅವ್ರಿಗೆ ಹೈಯೆಸ್ಟ್ ವೋಟಿಂಗ್ಸ್ಗಳು ಬಂದಿತ್ತು. ಸೊ ಆ ಒಂದು ಆಧಾರದ ಮೇಲೆ ಯಾರು ವಿನ್ನರ್ ಆಗ್ಬೋದು ಅಂತ ಪ್ರೆಡಿಕ್ಟನ್ನು ನಾವು ಮಾಡಿದ್ರೆ ಹನುಮಂತು ಅವರು ಈ ಒಂದು ಹೈಯೆಸ್ಟ್ ವೋಟಿಂಗ್ಸ್ಗಳನ್ನು ಪಡೆದುಕೊಂಡು ವಿನ್ನರ್ ಆಗ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಲಾಸ್ಟ್ ಟೈಮ್ ವೋಟಿಂಗ್ಸ್ ಅಂತ ನೋಡೋದಾದರೆ ಲೈಕ್ 2 crore ಸಮಥಿಂಗ್ ಏನೋ ಬಂದಿತ್ತು ವಿನ್ ಆದಂತಹ ಕಾರ್ತಿಕ್ ಮಹೇಶ್ ಅವ್ರಿಗೆ. ಸೊ 3 times ಬೆಟರ್ ವೋಟ್ಸ್ಗಳು ಬಂದಿದೆ, ಹೈಯೆಸ್ಟ್ ವೋಟ್ಸ್ಗಳು ಬಂದಿದೆ ಈ ಬಾರಿ. ಆ್ಯಂಡ್ ಲೀಸ್ಟ್ ಕಂಟೆಸ್ಟೆಂಟ್ ಆದಂತಹ ಭವ್ಯಗೌಡ ಅವ್ರಿಗೂ ಅಷ್ಟೇ. ಲಾಸ್ಟ್ ಟೈಮ್ ಆ ಒಂದು ಸ್ಥಾನದಲ್ಲಿ ತುಕಾಲಿ ಸಂತೋಷ್ ಅವರಿದ್ದರು. ಆ್ಯಂಡ್ ಅವ್ರಿಗೆ ಬಂದಿದ್ದಂತಹ ವೋಟಿಂಗ್ಸ್ ಲೈಕ್ 25 lakhs ಸಮಥಿಂಗ್ ಏನೋ ಬಂದಿತ್ತು. ಬಟ್ ಈ ಬಾರಿ ಭವ್ಯಗೌಡ ಅವ್ರಿಗೆ 65 lakhವರೆಗೂ ವೋಟಿಂಗ್ಸ್ಗಳಾಗಿದೆ. ವೆರಿ ಹೈಯೆಸ್ಟ್ ವೋಟಿಂಗ್ಸ್ಗಳೆಲ್ಲ ಹೈಯೆಸ್ಟ್ TRP ಕೂಡ ಸಿಕ್ಕಿದೆ ಅಂತ ಸ್ವತಃ ಸುದೀಪ್ ಸರ್ ಅವರೇ ಸ್ಟೇಜ್ ಮೇಲೆ ಹೇಳ್ಕೊಂಡಿದ್ದಾರೆ. ಆ್ಯಂಡ್ ಈ ರೀತಿ ಎಲ್ಲ ಜನರು ಇಷ್ಟಪಟ್ಟು ಬಿಗ್ ಬಾಸ್ನ ನೋಡಿದ್ದಾರೆ. ಆ್ಯಂಡ್ ಶ್ರಮಪಟ್ಟು ಕಂಟೆಸ್ಟೆಂಟ್ಗಳಿಗೆ ವೋಟ್ಗಳನ್ನು ಮಾಡಿದ್ದಾರೆ. ಲೈಕ್ 5 crore ವೋಟಿಂಗ್ಸ್ ಅಂತಂದರೆ ಅದು ಸುಮ್ಮನೆ ಅಲ್ಲ. ಅರೌಂಡ್ 1 ಲಕ್ಷದಿಂದ 2 ಲಕ್ಷ ಜನದವರೆಗೂ ಈ ಒಂದು ವೋಟಿಂಗ್ಸ್ಗಳನ್ನು ಮಾಡಿರ್ತಾರೆ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ನೋಡಿದ್ದಾರೆ. ಬಟ್ ಒಂದು ಬೇಜಾರೇನು ಅಂತಂದರೆ ಜನಗಳಿಗೆ ಬೇಕಾದಂತಹ ಕಂಟೆಂಟ್ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಸಿಗಲಿಲ್ಲ. ಲೈಕ್ ರಜತ್ ಅವರು ಬಂದ ಮೇಲೆ ಒಂದು ರೀತಿ ಆಟ ಇತ್ತು, ಆ್ಯಂಡ್ ಜಗದೀಶ್ ಅವರು ಇರುವವರೆಗೂ ಒಂದು ರೀತಿ ಆಟ ಇತ್ತು. ಬಟ್ ಜಗದೀಶ್ ಅವರು ಹೋದ್ಮೇಲೆ ಒಂದು ಲೈಕ್ ಹತ್ತತ್ರ ಒಂದು 4-5 ವಾರಗಳು ತುಂಬಾ ಡಲ್ ಆಗಿತ್ತು ಬಿಗ್ ಬಾಸ್. ಆ್ಯಂಡ್ ಕಂಟೆಸ್ಟೆಂಟ್ಗಳು ಸಹ ಆಟದ ರೀತಿ ಯಾರೂ ಸಹ ಆಡಲಿಲ್ಲ. ಸಾಕಷ್ಟು ಆಟಗಳು ರದ್ದಾದವು. ಈ ರೀತಿ ಜನಗಳು ಇಷ್ಟಪಟ್ಟು ನೋಡಬೇಕಾದ್ರೆ ಅಲ್ಲಿ ಬರುವಂತಹ ಕಂಟೆಂಟ್ಗಳು ಲೈಕ್ ಇನ್ನೂ ತುಂಬ ಚೆನ್ನಾಗಿರಬೇಕು, ಜನಗಳಿಗೆ ಇನ್ನೂ ಇಂಪ್ರೆಸ್ ಮಾಡುವಂತಿರಬೇಕು. ಬಟ್ ಈ ಬಾರಿ ಕಂಟೆಂಟ್ಗಳು ಆ್ಯಂಡ್ ಆದಂತಹ ಸಾಕಷ್ಟು ಬದಲಾವಣೆಗಳಾಗಿರ್ಬೋದು ಎಲ್ಲವೂ ಸಹ ಸ್ವಲ್ಪ ಬೇಜಾರಾಗುವಂತಲೇ ಇತ್ತು. ಸೊ ಆದರೂ ಕೂಡ ಇಷ್ಟೆಲ್ಲ ವೋಟಿಂಗ್ಸ್ಗಳನ್ನು ಪಡ್ಕೊಂಡಿದೆ ಅಂತಂದರೆ ಅದು ಗ್ರೇಟ್ ಅಂತಲೇ ಹೇಳ್ಬೋದು. ಜನ ಬಿಗ್ ಬಾಸ್ ಮೇಲೆ ಇಟ್ಟಿರುವಂತಹ ಅಭಿಮಾನ ಅಂತಲೇ ಹೇಳ್ಬೋದು. ಆ್ಯಂಡ್ ಫೈನಲಿ ಹೈಯೆಸ್ಟ್ ವೋಟಿಂಗ್ಸ್ಗಳನ್ನು ಪಡೆದುಕೊಂಡು ವಿನ್ ಆಗುವಂತಹ ಕಂಟೆಸ್ಟೆಂಟ್ ಹನುಮಂತು ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಕನ್ಫರ್ಮ್ ಆಗಿ ಯಾರು ವಿನ್ನರು ಅಂತ ತಿಳ್ಕೊಬೇಕು ಅಂದರೆ ನಾವು ಎಪಿಸೋಡ್ಗಳನ್ನೇ ನೋಡಬೇಕಾಗುತ್ತೆ. ಯಾಕೆ ಅಂತಂದರೆ ನಿನ್ನೆ ಕೂಡ ಪ್ರಿಡಿಕ್ಟ್ ಮಾಡಿದ್ದು 6th ಪ್ಲೇಸ್ಗೆ ರಜತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅಂತ. ಬಟ್ ಭವ್ಯಗೌಡ ಅವರು ಹೊರಗಡೆ ಬಂದರು. ಈ ರೀತಿ ಏನು ಬೇಕಾದ್ರೂ ಸ್ವಾಪ್ ಆಗ್ಬೋದು, ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಆದಂತಹ ಪೋಲ್ಗಳ ಆಧಾರದ ಮೇಲೆ ಸದ್ಯಕ್ಕೆ ಹನುಮಂತು ಅವರು ವಿನ್ನರ್ ಅನ್ನುವಂತಹ ಪ್ರಿಡಿಕ್ಷನ್ ನಡೀತಿದೆ. ಸೊ ನೋಡೋಣ, ಎಪಿಸೋಡ್ಗಳನ್ನು ನೋಡಿ ಯಾರು ವಿನ್ ಆಗ್ತಾರೆ ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಬಿಗ್ ಬಾಸ್ನ ಕೊನೆಯ ವಿಡಿಯೋ ಇದಾಗಿರುತ್ತೆ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.